ನಿಮಗೆ ಗೊತ್ತದೆ ಇವತ್ತು ಅದನ್ನು ಈಗ ಮರು ನಿರ್ಮಾಣಕ್ಕಾಗಿ ಏನಪ್ಪ ಒಂದು ನೂತನ ಕಟ್ಟಡಕ್ಕಾಗಿ 55 ಕೋಟಿ ರೂಪಾಯಿನೂ ಬಿಡುಗಡೆ ಆಗಿದ್ದಾವನು ಅಂತ ಒಂದು ಮಾತು ಕೇಳಿ ಬರ್ತಾಯಿದೆ. ಅದೇ ಕಾಲಕ್ಕೆ ಇನ್ನೂ ಒಂದಿಷ್ಟು ಕೆಲವೊಂದೇನೋ ಬಾಗಲಕೋಟೆ, ಕಲಬುರಗಿ ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಒಂದಿಷ್ಟೇನೋ 3000 ಹೆಕ್ಟೇರ್ ಪ್ರದೇಶಕ್ಕೆ ಸಮಗ್ರ ಮಣ್ಣು ಮತ್ತು ನೀರು ನಿರ್ವಹಣೆ, ಸಮರ್ಪಕ ತ್ಯಾಜ್ಯ ನಿರ್ವಹಣೆ, ನೀರಿನ ಬಳಕೆ, ಸಮತೋಲನ ಪೋಷಕಾಂಶಗಳ ನಿರ್ವಹಣೆ, ಸಕ್ಕರೆ ಕಾರ್ಖಾನೆಗಳ ಸಹಯೋಗದೊಂದಿಗೆ ಜಾರಿ ಮಾಡಲು ಉದ್ದೇಶಿಸಲಾಗಿದೆ ಅಂತ ಏನೋ ಒಂದಿಷ್ಟು ಅಂತ ಒಟ್ಟು ಕೊಟ್ಟಿದ್ದಾರೆ. ಆದರೆ ಮೂಲಭೂತವಾಗಿಲ್ಲೇ ಬೆಳಗಾವಿಗೆ ಆಗಬೇಕಾಗಿದ್ದು ಪ್ರವಾಹಗಳ ಪರಿಹಾರ. ಪ್ರವಾಹಗಳು ಬಂದಾಗ ಜನ ಭಾಳ ತೊಂದರೆ ಅನುಭವಿಸ್ತಾರೆ. ಚಿಕ್ಕೋಡಿ ಮತ್ತು ಗೋಕಾಕ್ ಈ ಎರಡೂ ತಾಲೂಕುಗಳಲ್ಲ. ಯಾಕೆಂದರೆ ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಮಲಪ್ರಭಾ, ಅದೇ ಕಡೆ ಮಲಪ್ರಭಾನೂ ಇಲ್ಲೇ ಸವದತ್ತಿ, ರಾಮದುರ್ಗ ಇಲ್ಲೂ ಅವ್ರು ತೊಂದರೆ ಕೊಡ್ತಾ ಇರ್ತದೆ. ಇವುಗಳಿಗೂ ಶಾಶ್ವತ ಪರಿಹಾರ ಹುಡುಕಬೇಕಾಗಿತ್ತು. ಆ ದಿಶೆಯಲ್ಲಿ ಏನಾದರೂ ಮಾಡಬೇಕಾಗಿತ್ತು. ಇದು ಸಲ ಅದು ಮಾಡಲಿಲ್ಲ. ಮತ್ತು ಕೃಷಿಗೂ ಹೊಸ ಯೋಜನೆಗಳು ಸಿಗಲಿಲ್ಲ ಅನ್ನೋಂಥ ಅಸಮಾಧಾನ ರೈತರಲ್ಲಿ ಅದ. ಹೀಗಾಗಿ ಕುಡಿಯುವ ನೀರಿಂದಾಯಿತು, ಮತ್ತೊಂದಾಯಿತು, ಪ್ರಾಬ್ಲಮ್ಗಳು ಮೇಲೆ ಕಂಡು ಬರ್ತಾ ಇರ್ತಾವೆ. ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಮಳೆಗಾಲದಲ್ಲಿ ಒಂದು ಪ್ರಾಬ್ಲಮ್, ಆದರೆ ಬೇಸಿಗೆ ಇನ್ನೊಂದು ಪ್ರಾಬ್ಲಮ್, ನೀರು ಖಾಲಿ ಆಯ್ತಲ್ಲ ಅಂತೇಳಿ. ಮಳೆಗಾಲದಲ್ಲಂತೂ ನೀರು ಯಾವಾಗ ಏನು ಬರ್ತದೆ, ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಗೋಕಾಕ್ ತಾಲೂಕಿನಲ್ಲೂ ಸಾಕಷ್ಟು ತೊಂದರೆ ಅದ. ಗೋಕಾಕ್ ಮತ್ತು ಇವತ್ತಿನ ಹೊಸ ನಿರ್ಮಾಣ ಅಂತ ಮುಳುಗಿಲ್ಲ. ಅನೇಕ ಜನರ ಹೊಲಗಳಲ್ಲಿ ನುಗ್ಗುವಂಥ ಮತ್ತು ಸೇತುವೆಗಳನ್ನು ಕೆಡುವಂಥ ಈ ಘಟಪ್ರಭಾ ನದಿ ಜೊತೆಗೆ ಅನೇಕ ಸೇತುವೆಗಳು ಮುಗಿಸುವಂಥ ಕೃಷ್ಣಾ ನದಿಗಳ ಹಾವಳಿಗಳಿಂದಾಗಿ ಭಾಳಷ್ಟು ಜನ ತೊಂದರೆ ಅನುಭವಿಸೋದನ್ನು ಇಲ್ಲಿ ಜನರಿಂದ ಆಯ್ಕೆ ಆದ ಜನಕ್ಕೆ ಅಂದರೆ ನಾಯಕರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಈ ದಿಶೆಯಲ್ಲಿ ಏನಾದರೂ ಮಾಡಬೇಕಾಗಿತ್ತು, ಯಾಕಾಗಲಿಲ್ಲ ಅನ್ನುವಂಥದ್ದು. ಮತ್ತು ಅದೇ ರೀತಿಯಾಗಿ ಕಳಸಾ ಬಂಡೂರಿ ಕಚ್ಚಿನೂ ಅದ ಆಗಿಬಿಡ್ತು. 4 ತಿಂಗಳಿಂದ ಒಂದು 3.9 TMS ನೀರಿನ ಕುರಿತಾಗೆ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಕಾಮಗಾರಿಗಳು ಆರಂಭ ಆಗಬೇಕಾಯಿತು. ಆ ಕುರಿತಾಗಿ ಇನ್ನೂ ಆಗಿಲ್ಲ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಉತ್ತರ ಕೊಡ್ಕೊತ ಹೋಗ್ತಾರೆ. ನಿಮಗೆ ಗೊತ್ತದ ಇಲ್ಲರಿ ಕೇಂದ್ರದಿನ ಪರ್ಮಿಷನ್ ಸಿಗಬೇಕು ಅಂದಾಗ BJP ಅವ್ರು ಹೇಳ್ತಾರೆ, ಇಲ್ಲ ಸಿಕ್ಕದ್ರಿ ಕೇಂದ್ರ ಕೊಟ್ಟಿವಿ, ಏನಿಲ್ಲ ಅವ್ರು ಮಾಡಿ ಸುಮ್ಮನೆ ತಪ್ಪಿಸೋರು ಹೇಳ್ತಾ ಇರ್ತದೆ. ಅವ್ರು BJPಗೆ ಹೇಳ್ತಾರೆ. ಅಂದರೆ ಒಬ್ಬರನ್ನೊಬ್ಬರು ಹಾಕುವಂಥ ಕೆಲಸ ಈ ನೀರಾವರಿ ವಿಷಯಕ್ಕೆ ಬಂದಾಗ ನೋಡ್ರಿ, ಅಲ್ಲಿಯೂ ಹಂಗದ. ಕಾವೇರಿ ಸುತ್ತಮುತ್ತಲೂ ಸಹಿತ ಅಲ್ಲಿಯೂ ಇದೆ ಬಾಳೆನ ಒಬ್ಬರ ಮೇಲೊಬ್ರು ಹಾಕೋದನ್ನು. ಅವ್ರಂತಾರೆ BJPಗೆ, ಇಲ್ಲರಿ ನಿಮ್ಮ ದೋಸ್ತ ತಮಿಳ್ನಾಡಿನವರು ಸ್ಟಡಿನ ಅವ್ರು ಒಪ್ಪಿಸ್ರಿ, ನಮ್ದೇನೈತಿ ಕೇಂದ್ರದ ಪ್ರಶ್ನೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ಕೇಂದ್ರ ಮೋದಿಯವರು ಇದ್ದಾರೆ, ಅವುಗಳು ಮಾಡಿಸ್ರಿ ಅಂತ ಹೇಳ್ತಾರೆ. ಅಂದ್ರೆ